ವೆಲ್ಕಮ್ ಟು ಮೈ ಕಿಚನ್. ಸೊ ಇವತ್ತಿನ ಮಿನಿ ವ್ಲಾಗಲ್ಲಿ ನಾನೊಂದು ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಪೊಂಗಲ್ನ ತಿಂದಿರ್ತೀರ. ಸೊ ಕೆಲವರು ಮದುವೆಗಳಲ್ಲಿ ಬ್ರೇಕ್ಫಾಸ್ಟ್ಗೆ ಏನಾದ್ರು ಅಟೆಂಡ್ ಆಗಿದ್ರೆ ರವಾ ಪೊಂಗಲ್ ಅಂತ ತಿಂದಿರ್ತೀರ. ಸೊ ಇವತ್ತು ನಾನು ಅದನ್ನೇ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಬನ್ಸಿ ರವೆನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಣ ಕೊಬ್ಬರಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಶುಂಠಿ ಆ್ಯಂಡ್ ಜೀರಿಗೆ, ಮೆಣಸು ಇಷ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಿಂಗು ಆ್ಯಂಡ್ ಸಾಸಿವೆ. ಆ್ಯಂಡ್ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಇದು ಸ್ವಲ್ಪ ಉಪ್ಪಿಟ್ಟು ರೆಸಿಪಿ ಥರ ಮಾಡೋದಲ್ವಾ, ಹಾಗಾಗಿ ನಾನು ಈ ಕುಕ್ಕರಲ್ಲಿ ಇದರಲ್ಲಿ ಅರ್ಧ ಸ್ಕೂಪ್ ಅಷ್ಟು ಆಲ್ರೆಡಿ ಇದನ್ನ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಹೆಸರು ಬೇಳೆನ ತೊಳೆದು ಬೇಯಿಸ್ಕೊಂಡಿದ್ದೀನಿ. ಸೊ ಈಗ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ. ಎಣ್ಣೆ ಹಾಕೋತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ತುಪ್ಪ, ಸಾಸಿವೆ ಹಾಕೋತಾ ಇದ್ದೀನಿ. ಸೊ ಇವಾಗ ಏನೇನು ಮಿಕ್ಸ್ ಮಾಡ್ಕೊಂಡೆಲ್ಲ ತೋರಿಸಿದ್ನೋ ಅದಷ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಹಿಂಗೆ ಹಾಕ್ಕೊಡೋಣ. ಸೊ ಈ ಕುಕ್ ಮಾಡಿರೋ ಬೇಳೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಳ್ಳೋಣ. ನಿಮ್ಗೆ ಪೊಂಗಲು ನೀರಾಗಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ. ಗಟ್ಟಿಯಾಗಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ನೀವು ಎಷ್ಟು ರವೆ ತಗೋತಿರೋ ಅದ್ರ ಮೇಲೆ. ನಾನು ಕಣ್ಣಳ್ತೆಯಲ್ಲಿ ಹಾಕ್ತೀನಿ. ಸೊ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಬಾಯ್ಲ್ ಆಗಕ್ ಬಿಡೋಣ. ಸೊ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಅದಕ್ಕೆ ಬನ್ಸಿ ರವೆನ ಹಾಕೋಣ. ನಾನು ಇದನ್ನ ತಂದಿದ ತಕ್ಷಣ ಹುರಿದ್ಬಿಟ್ಟು ಈ ಥರ ಬಾಟ್ಲಿಗೆ ಹಾಕಿಟ್ಕೊಂಡಿರ್ತೀವಿ, ಅಂದ್ರೆ ಹುಳ ಆಗುತ್ತೆ ಅಂತ. ಈಗ ಇದನ್ನ ಹಾಕ್ತಾ ಹೋಗೋಣ. ಎರಡು ನಿಮಿಷ ಕುದಿಯೋಕ್ ಬಿಟ್ರೆ ಅದು ನೀಟಾಗಿ ಬೇಯುತ್ತೆ. ಸೊ ಯಮ್ಮಿ ರವಾ ಪೊಂಗಲ್ ರೆಡಿ ಆಗಿದೆ. ಸೊ ನಿಮಗೆ ಬೇಕಾದ್ರೆ ಮೇಲ್ಗಡೆ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಕೂಡ ಹಾಕೋಬಹುದು. ಇದನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಕಿಲ್ಲ. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇನೆ. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.